ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ 2025-26ನೇ ಸಾಲಿನ ಉದ್ಯೋಗ ಮತ್ತು ತರಬೇತಿ ಇಲಾಖೆ ವತಿಯಿಂದ ಲೇಬರ್ ಕಾರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಿದೆ 2025-26ನೇ ಸಾಲಿಂದು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಇದು ಯಾವ ಥರ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಎಷ್ಟು ಅಮೌಂಟ್ ಬರುತ್ತೆ, ಲಾಸ್ಟ್ ಡೇಟ್ ಏನೋ, ದಾಖಲಾತಿಗಳೇನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಡಿಫ್ರೆಂಟ್ ಸ್ಕೀಮ್ಸ್ ಅನ್ನು NSP ಅಂತ ಬರ್ತದೆ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಹೊಸ ಅಪ್ಲಿಕೇಶನ್ ಕೂಡ ಕಾಲ್ ಮಾಡಿದ್ದಾರೆ. ಸೊ ಅದರ ಹೆಸರು ಏನಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಉದ್ಯೋಗ ಮತ್ತು ತರಬೇತಿ ಇಲಾಖೆ ವತಿಯಿಂದ. ಸೊ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಟು ದಿ ವಾರ್ಡ್ಸ್ ಆಫ್ BD, CN ಆ್ಯಂಡ್ LSDM ವರ್ಕರ್ಸ್ ಪ್ರೀ ಆ್ಯಂಡ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಲೂ ಕೂಡ ಕರೀತಾರೆ. ಸೊ ಹಾಗಾಗಿ ಇದಕ್ಕೆ ಅಪ್ಲಿಕೇಶನ್ ಕೂಡ ಈಗ ಕಾಲ್ ಆಗಿರೋದ್ರಿಂದ ಸೊ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ನಡದಲ್ಲಿ ಕೂಡ ಬಂದಿರತಕ್ಕಂಥ ಒಂದು ಪ್ರಕಟಣೆ ಕೂಡ ಕೊಡ್ತೀನಿ. ಉದ್ಯೋಗ ಮತ್ತು ಕಲ್ಯಾಣ ಮತ್ತು ಉಪಕಾರ ಆಯುಕ್ತರ ಕಚೇರಿ, ಕಾರ್ಮಿಕ ಕಲ್ಯಾಣ ಸಂಘಟನೆ, ಶ್ರಮ ಕಲ್ಯಾಣ ಸದನ, ಬೆಂಗಳೂರು ಇವ್ರ ವತಿಯಿಂದ ಪತ್ರಿಕಾ ಪ್ರಕಟಣೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ BD, ಸುಣ್ಣಕಲ್ಲು, ಡೈಲೋಮೈಟ್ ಮತ್ತು ಕಬ್ಬಿಣದ ಗಣಿಗಳು, ಕ್ರೋಮು, ಮ್ಯಾಗ್ನೀಸ್ ಅದಿರು ಗಣಿಗಳು ಮತ್ತು ಇವುಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಮಕ್ಕಳಿಗೆ 2025-26ನೇ ಸಾಲಿನಲ್ಲಿ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ಅನುದಾನ ಪಡೆಯಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಮಾಡಲಾಗಿದೆ. ಪ್ರೀ ಮೆಟ್ರಿಕ್ 1ರಿಂದ 10ನೇ ತರಗತಿವರೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 31/8/2025. ಪೋಸ್ಟ್ ಮೆಟ್ರಿಕ್ಕಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಂದರೆ SSLC ಆನೋಡ್ಸ್, PUC, ಡಿಪ್ಲೊಮಾ, ITI, GTC, ಡಿಗ್ರಿ, UG, PG ಇವರೆಲ್ಲರಿಗೂ ಏನಪ್ಪ ಅಂದರೆ 11ನೇ ತರಗತಿ ಮತ್ತು ಅದರ ಮೇಲ್ಪಟ್ಟಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಅಕ್ಟೋಬರ್ 31/2025. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿನ ಸಲ್ಲಿಸಲಾಗಬೇಕು. ಮತ್ತು ಅದರ ಜೊತೆಗೆ ಈ ಶೈಕ್ಷಣಿಕ ವರ್ಷದ ಸ್ಕಾಲರ್ಶಿಪ್ ಅರ್ಜಿಗಳನ್ನು ಒನ್ ಟೈಮ್ ರಿಜಿಸ್ಟ್ರೇಷನ್ ಕಡ್ಡಾಯವಿರೋದ್ರಿಂದ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿ ಅರ್ಜಿನ ಸಲ್ಲಿಸಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ scholarship.government.in ಸ್ಟೂಡೆಂಟ್ಸ್ಗೆ ಭೇಟಿ ನೀಡಿ ಅಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, 1ರಿಂದ 10ನೇ ತರಗತಿ ಒಳಗೆ ಇರತಕ್ಕಂಥ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಅಮೌಂಟ್ ಏನೇನು ಬರುತ್ತೆ ಅಂದರೆ 4ನೇ ತರಗತಿ ಒಳಗೆ ಓದ್ತಾ ಇದ್ದರೆ 1,000 ರೂಪಾಯಿ, 5ರಿಂದ 8ನೇ ತರಗತಿ ಇದ್ದರೆ 1,500, 9ರಿಂದ 10ನೇ ತರಗತಿ ಇದ್ದರೆ 2,000 ರೂಪಾಯಿ, 11ರಿಂದ 12ನೇ ತರಗತಿ ಓದ್ತಾ ಇದ್ದರೆ 3,000, BA, BSc, BBA, PG, DCA, BSc ಅಗ್ರಿ ಇತ್ಯಾದಿ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಕೋರ್ಸ್ ಓದ್ತಾ ಇದ್ದರೆ 6,000 ರೂಪಾಯಿ, ITI ಓದ್ತಾ ಇದ್ದರೆ 6,000 ರೂಪಾಯಿ ಬರ್ತಾ ಹೋಗುತ್ತೆ. ಪಾಲಿಟೆಕ್ನಿಕ್ ಓದ್ತಾ ಇದ್ದರೆ ಅವ್ರಿಗೆ 6,000 ರೂಪಾಯಿ, BTech, MBBS, BAMS ಓದ್ತಾ ಇದ್ದರೆ ಅಂಥ ಒಂದು ಮಕ್ಕಳಿಗೆ 25,000 ರೂಪಾಯಿ ಸ್ಕಾಲರ್ಶಿಪ್ ಹಣ ಕೂಡ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಆನ್ಲೈನ್ ಮುಖಾಂತರ NEFT ಮಾರ್ಗವಾಗಿ ಆಧಾರ್ ದೃಢೀಕೃತ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದರೆ ಆಧಾರ್ ಬೇಸ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇರ್ತಕ್ಕಂಥ ಅದೇನಪ್ಪ ಅಂದರೆ ಆ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ತಾರೆ ಹಣವನ್ನು. ಹಾಗಾಗಿ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮದು ಆಧಾರ್ ಸೆಟ್ಟಿಂಗ್ ಆಗಿದೆಯಲ್ಲ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಿಂದ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿ ಆನ್ಲೈನ್ ಮುಖಾಂತರ ಕೊಟ್ಟಿದ್ದಾರೆ. ಸೊ ಅರ್ಜಿನ ಯಾವ ಥರ ಸಬ್ಮಿಟ್ ಮಾಡೋಕ್ಕೂ ಏನೇನು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದೇನಪ್ಪ ಅಂದರೆ ಅಮೌಂಟ್ ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ಯಾರ್ಯಾರಿಗೆ ಏನೇನು ಬರುತ್ತೆ, ಏನೇನು ಕಂಡೀಷನ್ಸು, ಮತ್ತು ಅದ್ರ ಜೊತೆಗೆ ಅವ್ರು ಏನಪ್ಪ ಅಂದರೆ ಮಂತ್ಲಿ ಅವ್ರ ಇನ್ಕಮ್ 10,000 ರೂಪಾಯಿ ಒಳಗಡೆ ಇರ್ತಕ್ಕಂಥ ಯಾರ್ಯಾರಿದ್ದಾರೆ ತಂದೆ ತಾಯಿಗೆ ಅಂಥ ಒಂದು ಮಕ್ಕಳಿಗೆ ಏನಪ್ಪ ಅಂದರೆ ಇದನ್ನು ಡೆಡಿಕೇಟ್ ಮಾಡ್ತಾಯಿದ್ದಾರೆ. ಮತ್ತು ಆ ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡ್ತಾಯಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ, ಕೇಂದ್ರ ಉದ್ಯೋಗ ಮತ್ತು ತರಬೇತಿ ಇಲಾಖೆ ವತಿಯಿಂದ, ಸೊ ಕೇಂದ್ರ ಕಾರ್ಮಿಕ ಇಲಾಖೆ ವತಿಯಿಂದ ಕೂಡ ಇದನ್ನು ಅಸಿಸ್ಟೆಂಟ್ ಮಾಡ್ತಾಯಿದ್ದಾರೆ. ಸೊ ಹೇಳಿದಂಗೆ 1ರಿಂದ 4ನೇ ತರಗತಿ 1,000, 5ರಿಂದ 8 1,500, 9ನೇ ತರಗತಿ 2,000, 10ನೇ ತರಗತಿ 2,000, 11ರಿಂದ 12ನೇ ತರಗತಿ 3,000, ITI 6,000, ಪಾಲಿಟೆಕ್ನಿಕ್ 6,000, ಡಿಗ್ರಿ ಕೋರ್ಸಸ್ಗಳಿಗೆ 6,000, ಪ್ರೊಫೆಷನಲ್ ಕೋರ್ಸ್ಗಳಿಗೆ ಕೂಡ 25,000 ರೂಪಾಯಿನ ಕೂಡ ಜಮಾ ಮಾಡ್ತಾ ಹೋಗ್ತಾರೆ. ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿದ್ನಲ್ಲ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅರ್ಜಿನ ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ, ಲಿಂಕ್ ಇದೆಯಲ್ಲ. ಸೊ ಇಲ್ಲಿ ಬಂದು